ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಪ್ರತಿದಿನ ಒಂದಲ್ಲ ಒಂದು ಕಡೆಗೆ ಸುತ್ತೋದೇ ಆಗಿದೆ. ಇವತ್ತು ನಾನು ಆಸ್ಪತ್ರೆಗೆ ಹೋಗಿದ್ದೆ, ಆದರೆ ಆ ವ್ಲಾಗ್ ಮಾಡ್ಕೊಂಡಿಲ್ಲ. ಇವತ್ತು ಸೋಮವಾರ, ಹಬ್ಬ 5 ದಿನ ಇರೋ ಹಾಗೇ ಮೈಸೂರಿಗೆ ಶಾಪಿಂಗ್ ಬಂದಿದ್ದೀವಿ. ಸುಮಂಗಲಿಯಲ್ಲಿ ಸೀರೆಗಳನ್ನ ತೊಗೊಂಡ್ವಿ. ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಕಡಿಮೆ ಇದ್ದಿದ್ದರಿಂದ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿದ್ದೀನಿ. ನಾವು ಅಂಗಡಿ ಒಳಗಡೆ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲ್ಲ, ವಿಡಿಯೋ ಮಾಡ್ಕೋಬಹುದಾಗಿತ್ತು, ಆದರೆ ನಮಗೆ ಟೈಮ್ ಇರಲಿಲ್ಲ. ಸೀರೆ ಶಾಪಿಂಗ್ ಮಾಡೋದ್ರಲ್ಲೇ ಟೈಮ್ ಕಳೆದು ಹೋಯಿತು. ಹಬ್ಬ ನಾಳೆ ನಾಳಿದಂತ ಹೋದರೆ ಫುಲ್ಲು ರಶ್ ಇರುತ್ತೆ ಮತ್ತು ಹೆವಿ ಕಾಸ್ಟ್ಲಿ ಇರುತ್ತೆಲ್ಲ ಅಂತ ಅಂದ್ಕೊಂಡು 5 ದಿನ ಮುಂಚಿತವಾಗಿ ಹೋದ್ವಿ. ಇಲ್ಲಿ ನೋಡಿದ್ದು ಮನ್ನಾರ್ಸ್ ಅಂತ ಅಂಗಡಿ. ಯಪ್ಪ, ಕಾಲಿಡೋದಕ್ಕೆ ಜಾಗ ಇಲ್ಲ. ಇಲ್ಲಿ ಡ್ರೆಸ್ ತೊಗೊಳ್ಳೋಣ ಅಂತ ಹೋಗಿದ್ದು ನನ್ನ ಫ್ರೆಂಡ್ಗೆ, ಬಟ್ ಒಳಗಡೆ ಹೋಗೋದಕ್ಕೆ ಆಗಲಿಲ್ಲ. ವಾಪಸ್ ಬಂದ್ವಿ, ಹಬ್ಬ ಆದಮೇಲೆ ತೊಗೊಳ್ಳೋಣ ಅಂತ. ಇವತ್ತೇ ಎಷ್ಟು ರಶ್ ಇದೆ, ಹಬ್ಬ ನಾಳೆ ನಾಳಿದಂತ ಅದೆಷ್ಟು ರಶ್ ಇರುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅನಿ, ಊಟ ಹೆಂಗೈತೆ? ಲಾಸಾ ನಮ್ಮ ಅದೃಷ್ಟಕ್ಕೆ ಇವತ್ತು ಮೈಸೂರಿನಲ್ಲಿ ಮಳೆ ಅಂದರೆ ಮಳೆ. ಇಷ್ಟು ದಿನ ಮಳೆನೇ ಬಂದಿರಲಿಲ್ಲ. ಇವತ್ತು ನೋಡಿ ಎಷ್ಟು ಹೆವಿ ಮಳೆ ಅಂದರೆ, ಮಳೆ ಇದ್ದರೂ ಕೂಡ ಶಾಪಿಂಗ್ ಮಾಡೋರೇನು ಕಡಿಮೆ ಇರಲಿಲ್ಲ, ತುಂಬ ಜನ ಇದ್ದರು. ನಾವು ಸೀರೆ ಎಲ್ಲ ತೊಗೊಂಡ್ಮೇಲೆ ಮಾರ್ಕೆಟಿಗೆ ಹೋದ್ವಿ, ಮನ್ನಾರ್ಸ್ ಮಾರ್ಕೆಟ್ಗೆ. ಇಲ್ಲಿ ಏನು ಸಿಗುತ್ತೆ ಏನು ಸಿಗಲ್ಲ ಅನ್ನೋ ಹಾಗಿಲ್ಲ, ಪ್ರತಿಯೊಂದು ವಸ್ತು ಕೂಡ ಸಿಗುತ್ತೆ. ನಾವು ಹೋದಾಗ ಸುಮಾರಾಗಿ ರಶ್ ಇದ್ದರು. ಬರೋವಷ್ಟರಲ್ಲಿ ಯಪ್ಪ, ಬ್ಯಾಗ್ ಹಿಡ್ಕೊಂಡು ಎಳ್ಕೊಂಡು ಬರೋದಕ್ಕಾಗ್ತಿರ್ಲಿಲ್ಲ, ಅಷ್ಟು ರಶ್ ಇತ್ತು. ಮಲ್ಲಿಗೆ ಹೂ 1/4 kg 100 ರೂಪಾಯಿ, ಮತ್ತು ಮರಳೆ ಹೂ 1/4 kg 120 ರೂಪಾಯಿ. ಹಣ್ಣುಗಳಂತೂ ಕೇಳಲೇಬೇಡಿ. ನಾನೊಂದು 600-700 ರೂಪಾಯಿಗೆ ಹಣ್ಣು ತೊಗೊಂಡೆ. ಅದು ಬರೀ 3 ತೊಗೊಂಡಿದ್ದು. ಏನೇನು ತೊಗೊಂಡಿದ್ದೀನಿ ಅಂತ ಮುಂದೆ ಹಾಕಿದ್ದೀನಿ ನೋಡಿ. ನಾನು ಮನೆಯಿಂದ ಹೊರಡುವಾಗ ಒಂದೇ ಸೀರೆ ತೊಗೋಬೇಕಂತಲೇ ಹೋಗ್ತೀನಿ, ಬಟ್ ಅಂಗಡಿಗೆ ಹೋದ್ಮೇಲೆ ಎಷ್ಟು ಸೀರೆ ತೊಗೋತೀನಿ ಅಂತ ಲೆಕ್ಕಕ್ಕೆ ಸಿಗಲ್ಲ. ಕಾಸ್ಟ್ಲಿ ಸೀರೆಗೆಲ್ಲ ಕೈ ಹಾಕೋದಕ್ಕೆ ಹೋಗಲ್ಲ, ಯಾಕಂದರೆ ನನಗೆ ಒಂದು ಸೀರೆಗೆ ಅಷ್ಟೊಂದು ಕೊಟ್ಟು ತೊಗೋಬೇಕಂತ ಅನ್ನಿಸ್ತಿರುತ್ತೆ. ಸೊ ಸಿಂಪಲಾಗಿ ಒಂದು 2-3 ಸೀರೆ ತೊಗೊಂಡಿದ್ದೀನಿ, ಅದನ್ನು ನೆಕ್ಸ್ಟ್ ಹಾಕ್ತೀನಿ. ಬ್ಯಾಗೆಲ್ಲ ಹಿಡ್ಕೊಂಡು ಹೇಗೆ ನಾವು ಬಸ್ ಸ್ಟ್ಯಾಂಡ್ಗೆ ಹೋಗೋದು ಅಂತ ಆಟೋ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಹಾಗೂ ಹೀಗೂ ಎಲ್ಲರ ಕೈಯಲ್ಲೂ 2 ಬ್ಯಾಗ್ ಬಂತು. ಪಾಪ ಯಾರು ತಾನೇ ಇನ್ನೊಬ್ರಿಗೆ ಹಿಡ್ಕೊಳ್ಳಿ ಅಂತ ಹೇಳೋದಕ್ಕಾಗುತ್ತೆ, ಅವ್ರ ಭಾರನೇ ಅವ್ರಿಗೆ ಜಾಸ್ತಿ ಆಗಿತ್ತು. ಸೀರೆ ಅಂಗಡಿಲಿ ಮತ್ತು ಮಾರ್ಕೆಟಲ್ಲಿ ಏನೋ ರಶ್ ಇದೆ ಅಂತ ಹೇಳಿದೆ. ಬಸ್ಸಲ್ಲಿ ಕೂಡ ಪೂರ್ತಿ ರಶ್ಶು. ನಿಂತ್ಕೊಂಡೇ ಬಂದಿದ್ದು ಶ್ರೀರಂಗಪಟ್ಟಣದವರೆಗೂ. ಶ್ರೀರಂಗಪಟ್ಟಣದ ಬಸ್ಸಲ್ಲಂತೂ ನಿಂತ್ಕೊಳ್ಳೋಕ್ಕೆ ಜಾಗ ಇಲ್ಲ, ಅಷ್ಟೂ ರಶ್ಶು. ವೀಡಿಯೋ ಮಾಡ್ಕೊಳ್ಳೋದಕ್ಕಂತೂ ಆಗಲಿಲ್ಲ. ಯಾವಾಗ ಮನೆಗೆ ತಲುಪ್ತೀವಿ ಅನ್ನೋ ಹಾಗಾಗಿತ್ತು. ಲಗೇಜ್ ಹಿಡ್ಕೊಂಡು ತುಂಬ ಸುಸ್ತಾಗಿತ್ತು ಅಂತ ಹೇಳಿ ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡು ಐಸ್ ಕ್ರೀಮ್ ತಿಂದ್ವಿ. ಬೆಳಿಗ್ಗೆ 9 ಗಂಟೆಗೆ ಮನೆ ಬಿಟ್ಟಿದ್ದಕ್ಕೆ ಮನೆಗೆ ಬರುವಷ್ಟರಲ್ಲಿ 6:15 ಆಗಿತ್ತು. ಮೇನಾಗಿ ದೇವರಿಗೆ ಏನೇನು ಪೂಜೆ ಸಾಮಾನು ಬೇಕೋ ತೊಗೊಂಡ್ವಿ. ಅದಾದಮೇಲೆ ಹಣ್ಣುಗಳು ಹೂಗಳು ಎಲ್ಲ ತೊಗೊಂಡ್ವಿ. ನಾನು ಅಮ್ಮಂಗೆ ಅಂತ ಹೇಳಿ ಇದು ತೊಗೊಂಡೆ, ಲಕ್ಷ್ಮಣ ಫಲ, ಕ್ಯಾನ್ಸರ್ಗೆ ಒಳ್ಳೇದಂತ ಹೇಳ್ತಾರಲ್ವ. ಅಂಗಡಿಯವರು ಹೇಳಿದ್ರು ಕಾಯಿ ತೊಗೊಂಡು ಹೋಗಿ ಅಂತ. ನಾನು ಹೋದ ತಕ್ಷಣ ಅಮ್ಮಂಗೆ ತಿನ್ನಕ್ಕೆ ಕೊಡೋಣ ಅಂತ ಹಣ್ಣು ತೊಗೊಂಡೆ, ಆದರೆ ಲಗೇಜ್ ಜಾಸ್ತಿ ಇದರಿಂದ ಎಲ್ಲ ಕಲಸೋಗ್ಬಿಟ್ಟಿದೆ. ನಾನು ಮೊದಲೇ ಹೇಳಿದಾಗೆ ಎಲ್ಲ ಹಣ್ಣುಗಳು 3 ತೊಗೊಂಡಿದ್ದೀನಿ ಅಷ್ಟೇ. ಎಷ್ಟು ಬರುತ್ತೋ ಅಷ್ಟು, 1.25 kg ಬಂತು, ಒಂದು 550 ಗ್ರಾಮ್ ಬಂತು. ಹೀಗೆ ಇವತ್ತು ಪರವಾಗಿಲ್ಲ, ಅಷ್ಟೊಂದೇನು ಕಾಸ್ಟ್ಲಿ ಇರಲಿಲ್ಲ ಹಣ್ಣು. ಮರಸೇಬು 160 ಇತ್ತು, ದಾಳಿಂಬೆ ಬೇರೆ ಕಡೆ 200 ಇತ್ತು, ನಾವು ತೊಗೊಂಡ ಕಡೆ 160 ಇತ್ತು, ಸೇಬು 220 ಇತ್ತು, ಮತ್ತು ಮೂಸಂಬೆ ಹಣ್ಣು 80 ಇತ್ತು. ಆದರೆ ಪೈನಾಪಲ್ ಒಂದಕ್ಕೇ 60 ರೂಪಾಯಿ, ಸೀಬೆ ಹಣ್ಣು 130 ರೂಪಾಯಿ kg, ಗುಲಾಬಿ ಹೂ 1/4 kg 60, ಅರ್ಧ kg 120, ಸೇವಂತಿಗೆ ಹೂ ಕೂಡ 70, 1/4 kg 80 ಇತ್ತು. ನಾನು ಒಂದು ಮಾರು ತೊಗೊಂಡೆ, ಒಂದು ಮಾರು ಕೂಡ 70-80 ಇತ್ತು. ಮತ್ತು ಮರಳೆ ಹೂ 120 ಇತ್ತು. ನಾನು ಮತ್ತು ಅನಿ ತೊಗೊಂಡು ಶೇರ್ ಮಾಡ್ಕೊಂಡ್ವಿ. ಇಷ್ಟು ವರ್ಷ ನಾನು ದೇವ್ರಿಗೆ ಸೀರೆ ಒಂದು ಶಾಪಿಂಗ್ ಬಿಟ್ಟರೆ ಹಣ್ಣುಗಳೆಲ್ಲ ಶಾಪಿಂಗ್ ಮಾಡ್ತಿರ್ಲಿಲ್ಲ. ಪ್ರತಿ ವರ್ಷ ಅಪ್ಪನೇ ಹಣ್ಣುಗಳನ್ನ ತಂದುಕೊಡ್ತಿದ್ರು, ಅದೆಷ್ಟಾದರೂ ಅವರೇ ತಂದುಕೊಡ್ತಿದ್ರು. ಬಟ್ ಈ ವರ್ಷ ಅಪ್ಪ ಇಲ್ಲ. ಅಪ್ಪ ತೀರೋದಾಗಿಂದನೂ ನಾನು ಹಬ್ಬ ಮಾಡೇ ಇರಲಿಲ್ಲ, 3 ವರ್ಷ ಆಗಿತ್ತು ನಿಲ್ಲಿಸಿ. ಸೊ ಈ ವರ್ಷದಿಂದ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮಲ್ಲಿಗೆ ಹೂ ಕೂಡ 1/4 kg 100 ರೂಪಾಯಿ.
ಕಮಲ ಹೂವನ್ನ ಒಂದು ಕಡೆ 40-50 ಎಲ್ಲ ಮಾರ್ತಿದ್ರು. ನಾವು 30 ರೂಪಾಯಿ ಕೊಟ್ಟು ತಂದೆ. ಆದರೆ ಬರೋವಷ್ಟರಲ್ಲಿ ಹೇಳಿದ್ನಲ್ಲ ಮೊದಲೇ ಲಗೇಜ್ ಇತ್ತಂತ, ಲಗೇಜ್ ಒಳಗಡೆ ಸೇರ್ಕೊಂಡು ಅದು ನಾನು ಸಪ್ರೇಟೇ ಇಟ್ಟಿದ್ದೆ, ಆದರೂ ತೊಟ್ಟು ಮುರಿದೋಗಿದೆ. ಬೇಜಾರಾಯಿತು. ಶುಕ್ರವಾರ ತನಕ ಇರುತ್ತೋ ಏನೋ ಗೊತ್ತಿಲ್ಲ, ಫ್ರಿಜ್ಜಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅಲ್ಲಿವರೆಗೂ ಹೇಗಿರುತ್ತೆ ಅಂತ. ಹೇಗಾದರೂ ಮುಡ್ಸಿದ್ರಾಯಿತು, ಚೆನ್ನಾಗಿದ್ರೆ ಹೂವು. ನಿಮ್ಮದೆಲ್ಲ ಶಾಪಿಂಗ್ ಆಯಿತಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ? ನೀವೆಲ್ಲ ಹೇಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದು ಬಳೆಗಳು, ಇದು ಪೂರ್ತಿ ಸೆಟ್ಟು ಒಂದು ಬಂಡ್ಲು ಬರುತ್ತೆ. ಅದಕ್ಕೆ 300 ರೂಪಾಯಿನೋ ಹೇಳಿದ್ರು. ನಾವು 280 ರೂಪಾಯಿ ಕೊಟ್ವಿ. ಆದರೆ ಮುಂದೆ ಬಂದು ಕೇಳಿದ್ರೆ 280 ರೂಪಾಯಿಗೆ 13.5 ಡಜನ್ ಬಳೆ ಇರುತ್ತೆ ಅಂತ ಹೇಳಿದ್ರು. ಬಟ್ ಇದು 10.5 ಮಾತ್ರ ಇದೆ. ಮಾರ್ಕೆಟ್ ಒಳಗಡೆನೇ ಅಂಗಡಿಗಳಲ್ಲಿ ಒಂದೊಂದು ಅಂಗಡಿಲಿ ಒಂದೊಂದು ರೇಟ್ ಇರುತ್ತೆ. ನಾವಿಲ್ಲಿ ಜಾಸ್ತಿ ಇದೆ ಅಲ್ವಾ, ಮುಂದೆ ಹೋಗೋಣ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಅಂದರೆ ಅಲ್ಲಿ ಇನ್ನೂ ಜಾಸ್ತಿ ಆಗಿರುತ್ತೆ, ಅಥವಾ ಇಲ್ಲಿ ಕಮ್ಮಿ ಇರುತ್ತೆ, ನಾವು ಮುಂದೆ ಹೋಗುವಷ್ಟರಲ್ಲಿ ಇನ್ನೂ ಜಾಸ್ತಿ ಆಗಿರುತ್ತೆ. ಆದರೆ ನಮ್ಮ ಅದೃಷ್ಟಕ್ಕೆ ಅದು ಎಷ್ಟಕ್ಕೆ ಸಿಗಬೇಕೋ ಅಷ್ಟಕ್ಕೆ ಸಿಗೋದು. ದೇವರಿಗೆ ಹಸಿರು ಕಲರ್ ಇಷ್ಟ ಆಗುತ್ತೆ ಅಂತ ಹಸಿರು ಕಲರ್ ಬಳೆನೇ ತೊಗೊಂಡೆ. ಅಮ್ಮಂಗೆ ಹುಷಾರಿಲ್ಲ ಅಲ್ವಾ, ಸೊ ಜಾಸ್ತಿ ಯಾವ ಫಂಕ್ಷನ್ಸ್ಗೂ ಹೋಗಲ್ಲ. ಸೊ ಸಿಂಪಲಾಗಿರಲಿ ಅಂತ ಹೇಳಿ ಅಮ್ಮಂಗೆ 1-2 ಸೀರೆ ತೊಗೊಂಡೆ. ಇದು 270, ಗ್ರೀನ್ ಕಲರ್ ಸ್ಯಾರಿ 310 ರೂಪಾಯಿ. ನೋಡೋದಕ್ಕೆ ಸಿಂಪಲ್ ಆಗಿದ್ರು ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಅಮ್ಮಂಗೆ ಜಾಸ್ತಿ ಗ್ರ್ಯಾಂಡ್ ಆಗಿರೋದು, ತೂಕ ಇರೋದು ಸೀರೆ ಎಲ್ಲ ಇಷ್ಟ ಆಗಲ್ಲ. ಈ ಥರ ಸಾಫ್ಟ್ ಆಗಿರೋದು ಇಷ್ಟ ಆಗುತ್ತೆ. ಹಾಗಾಗಿ ಅವ್ರಿಗೆ ಈ ಥರ ಸೀರೆನೇ ತೊಗೊಂಡೆ. ಇದು ನೋಡಿ, ಇದು ನಂಗೆ ತುಂಬ ಇಷ್ಟ ಆಯಿತು. 310 ರೂಪಾಯಿ ಅಷ್ಟೇ. ನೋಡೋದಕ್ಕೆ ಗ್ರ್ಯಾಂಡ್ ಆಗಿದೆ. ನನ್ನ ಹತ್ರ ಒಂದು ಆರೆಂಜ್ ಕಲರ್ ಸ್ಯಾರಿ ಇರಲಿಲ್ಲ, ಹಾಗಾಗಿ ಅವತ್ತು ಉಟ್ಕೊಳ್ಳೋದಕ್ಕೆ ಆಗಿದ್ರೆ ನೋಡೋಣ ಹೊಲಿಸ್ಕೊಳ್ಳೋಣ ಅಷ್ಟರಲ್ಲಿ, ಇಲ್ಲ ಬೇರೆ ಯಾವುದಾದ್ರೂ ಹಾಕೊಳ್ಳೋಣ ಅಂತ ಅಂದ್ಕೊಂಡು ಬರೀ 300 ರೂಪಾಯಿ ಅಲ್ವಾ ಅಂತ ಅಂದ್ಕೊಂಡು ಈ ಸೀರೆ ತೊಗೊಂಡೆ. ನಾನು ಮೊದಲೇ ಹೇಳ್ದಾಗೆ ನಾನು ಮೈಸೂರಿಗೆ ಹೋಗೋಕ್ಕೂ ಮುಂಚೆ ಜಾಸ್ತಿ ಖರ್ಚು ಮಾಡಬಾರ್ದು, ಸ್ವಲ್ಪನೇ ತೊಗೋಬೇಕು, ಒಂದೇ ಸೀರೆ ತೊಗೋಬೇಕಂತ ಹೋಗಿದ್ದು. ಬಟ್ ಬರೋವಷ್ಟರಲ್ಲಿ ನೋಡಿ ಎಷ್ಟು ಸೀರೆ ತೊಗೊಂಡಿದ್ದೀನಿ ಅಂತ. ಇದು ಗ್ರೀನ್ ಕಲರ್ ಸ್ಯಾರಿ ನನಗೆ ತುಂಬ ದಿನದಿಂದ ತೊಗೋಬೇಕಂತ ಆಸೆ ಇತ್ತು. ಪಚ್ಚ ಹಸಿರು ಕಲರಲ್ಲಿ ಸೀರೆ ನನ್ನ ಹತ್ರ ಇಲ್ಲ, ಸೊ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಸೀರೆ ನನಗೆ ಸಿಕ್ಕಿರಲಿಲ್ಲ ಫಸ್ಟು. ಈ ಸೀರೆ ಸಿಗೋದಕ್ಕೂ ಮುಂಚೆ ನಾನು ಈ ಕಲರ್ ಗಾಡಿ ಬಣ್ಣದ ಕಲರ್ ಸೀರೆ ತೊಗೊಂಡಿದ್ದೆ. ಎಲ್ಲ ಸೀರೆಗೂ ವೈನ್ ಕಲರ್ ಕಾಂಬಿನೇಷನ್ ಇದೆ. ಆಲ್ಮೋಸ್ಟ್ ಈಗ ಸಿಗ್ತಿರೋ ಸೀರೆಗೆಲ್ಲ ಅದೇ ಸಿಗ್ತಿರೋದು. ಈ ಬ್ಲ್ಯಾಕ್ ಕಲರ್ ಸ್ಯಾರಿ, ಇದು ಬ್ಲ್ಯಾಕ್ ಕಲರ್ ಸ್ಯಾರಿ ಮತ್ತು ಗ್ರೀನ್ ಕಲರ್ ಬಾರ್ಡ್ರು ಮತ್ತು ಗ್ರೀನ್ ಕಲರಲ್ಲೇ ಪಲ್ಲು ಬಂದಿದೆ. ಬ್ಲೌಸು ಗ್ರೀನ್ ಕಲರ್ ಬಂದಿದೆ. ಸೊ ನನಗೆ ಬ್ಲ್ಯಾಕ್ ಕಲರ್ ಸ್ಯಾರಿ ತೊಗೋಬೇಕಂತ ಕೂಡ ತುಂಬ ವರ್ಷಗಳಿಂದ ಅಂದ್ಕೊಂಡಿದ್ದೆ. ನಾನು ನಿಜ ತೊಗೊಳೋದು ಬೇಡ, ವಾಪಸ್ ಬರೋಣ ಅಂದ್ಕೊಂಡೆ. ನನ್ನ ಮನಸ್ಥಿತಿ ಹೇಗೆ ಅಂದರೆ, ತೊಗೊಳ್ದೆ ಮನೆಗೆ ಬಂದುಬಿಟ್ರೆ ತುಂಬ ಯೋಚನೆ ಮಾಡ್ತೀನಿ, ತೊಗೋಬೇಕಿತ್ತು ಅಂತ. ಒಂದಷ್ಟು ದಿನದವರೆಗೂ ಕೊರಗೋಗ್ಬಿಡ್ತೀನಿ. ಹಾಗಾಗಿ ಬೇಡ, ದುಡ್ಡು ಹೇಗೋ ಹೊಂದ್ಸ್ಕೊಂಡ್ರಾಯ್ತು ಅಂತ ಹೇಳಿ ಈ ಸೀರೆ ಕೂಡ ತೊಗೊಂಡೆ. ಬ್ಲ್ಯಾಕ್ ಕಲರ್ ಸ್ಯಾರಿ ತುಂಬಾ ಚೆನ್ನಾಗಿದೆ ಅಲ್ಲ, ನಿಮ್ಗಿಷ್ಟ ಆಗುತ್ತೆ ಏನೋ ಗೊತ್ತಿಲ್ಲ, ನನಗಿಷ್ಟ ಆಯಿತು. ಈ ಬ್ಲ್ಯಾಕ್ ಕಲರ್ ಮತ್ತು ಈ ಗ್ರೀನ್ ಕಲರ್ ಸ್ಯಾರಿ ತೊಗೊಳೋಕ್ಕೂ ಮುಂಚೆ ನಾನು ಈ ಸೀರೆ ದೇವರಿಗೆ ಅಂತ ತೊಗೊಂಡ್ಬಿಟ್ಟಿದ್ದೆ ಮೊದಲೇ. ನಾವು ಬೆಳಗ್ಗೆ ಅಂಗಡಿಗೆ ಹೋಗಿದ್ರಿಂದ ಜಾಸ್ತಿ ಕಲೆಕ್ಷನ್ಸ್ ಇರಲಿಲ್ಲ. ಸೊ ಅದರಲ್ಲಿ ಈ ಸೀರೆ ಇಷ್ಟ ಆಗಿತ್ತು, ಅದಕ್ಕೆ ಇದು ತೊಗೊಂಡಿದ್ದೆ. ಇದು 1460. ಈ ಕಾಂಬಿನೇಷನ್ ನೋಡೇ ಇಷ್ಟ ಆಯಿತು, ಹಾಗಾಗಿ ತೊಗೊಂಡಿದ್ದು. ನೋಡಿ, ಒಂದು ಸಲ ಲೇಟಾಗಿ ಹೋದರೆ ಅಂಗಡಿಯಲ್ಲಿ ಫುಲ್ ರಶ್ ಇರುತ್ತಲ್ಲಪ್ಪ ಅಂತ ಬೇಗ ಹೋದರೆ ಅಲ್ಲಿ ಕಲೆಕ್ಷನ್ಸೇ ಇರಲ್ಲ, ನೆನೆ ಎಲ್ಲ ತೊಗೊಂಡ್ಬಿಟ್ಟಿರ್ತಾರೆ. ನಾವು ಬರೋವಾಗ ಅಷ್ಟೊಂದು ಕಲೆಕ್ಷನ್ಸ್ ಹಾಕಿದ್ರು. ಸೊ ಅದೇನಾದರೂ ಮೊದಲೇ ಕಲೆಕ್ಷನ್ಸ್ ಹಾಕಿದರೆ ಈ ಸೀರೆ ನಿಜ ತೊಗೋತಿರ್ಲಿಲ್ಲ. ಗ್ರೀನ್ ಕಲರ್ ಸ್ಯಾರಿ ಒಂದು ತೊಗೊಂಡು ಬಂದುಬಿಡ್ತಿದ್ದೆ. ಈ ಸೀರೆ ತೊಗೊಂಡು ಬಿಲ್ ಹಾಕ್ಸಿದ ಮೇಲೆ ಅವ್ರು ಗೋಡಾನಿಂದ ತಂದು ಒಂದಷ್ಟು ಸೀರೆಗಳು ಹಾಕಿದ್ರು. ಅದರಲ್ಲಿ ಗ್ರೀನ್ ಕಲರ್ ಸ್ಯಾರಿ ಇಷ್ಟ ಆಯಿತು ಅಂತ ಹೇಳಿ ನಾನು ಮತ್ತೆ ತೊಗೊಂಡಿದ್ದು. ಮೊದಲೇ ಆ ಸೀರೆಗಳು ಸಿಕ್ಕಿದ್ರೆ ಈ ಸೀರೆ ತೊಗೋತಿರಲಿಲ್ಲ. ಈ ಸೀರೆ ನಾನು ಫಸ್ಟು ದೇವ್ರಿಗೆ ಉಡ್ಸೋಣ ಅಂತ ತೊಗೊಂಡೆ. ಆದರೆ ಇವಾಗ ನಾನು ಇದನ್ನು ಉಡ್ಸೋದು ಬೇಡ, ಗ್ರೀನ್ ಕಲರ್ ಸೀರೆ ಉಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ನೋಡಿ ಸೀರೆ ಹೇಗಿದೆ ಅಂತ. ಸೀರೆ ಪೂರ್ತಿ ಈ ಥರ ಡಿಸೈನ್ ಬಂದಿದೆ. ನಿಮಗೆ ಈ ಸೀರೆಗಳಲ್ಲೆಲ್ಲ ಯಾವ ಸೀರೆ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಾನೇನೋ ಗ್ರೀನ್ ಕಲರ್ ಸ್ಯಾರಿ ದೇವ್ರಿಗೆ ಉಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಓಕೆನಾ ಆ ಸೀರೆನೇ ಉಡ್ಸಲ್ಲ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇದು ವೈನ್ ಕಲರಲ್ಲಿ ಬ್ಲೌಸ್ ಬಂದಿದೆ, ತುಂಬಾ ಚೆನ್ನಾಗಿದೆ. ಇದು ಬ್ಲ್ಯಾಕ್ ಸ್ಯಾರಿ, ಇದು ಪದೇ ಸಿಗಲ್ಲ ಅಂತ ಅಂದ್ಕೊಂಡು ತೊಗೊಂಡು ಬಂದಿದ್ದು. ಒಟ್ಟಿಗೆ ಎಲ್ಲರೂ ಹೇಳ್ತಿದ್ರು, ಒಟ್ಟಿಗೆ ತೊಗೊಂಡಿದ್ರೆ ಒಂದು 2,000-2,500ದಲ್ಲಿ ಒಂದು ಚೆನ್ನಾಗಿರೋ ಸೀರೆನೇ ತೊಗೊಳ್ಳುವೆ ಅಂತ. ಬಟ್ ನನಗೆ ಮೊದಲೇ ಹೇಳಿದಾಗೆ ಸೀರೆಗೆ ಜಾಸ್ತಿ ದುಡ್ಡು ಇನ್ವೆಸ್ಟ್ ಮಾಡೋಕ್ಕೆ ನಂಗೆ ಇಷ್ಟ ಆಗಲ್ಲ. ಅದೇ ದುಡ್ಡಿಗೆ 2-3 ಸೀರೆ ತೊಗೊಂಡ್ರೆ 2-3 ಫಂಕ್ಷನ್ಗೆ ಹಾಕೋಬಹುದು ಅನ್ನೋದು ನನ್ನ ಥಿಂಕಿಂಗು. ಗ್ರೀನ್ ಮತ್ತು ಗೋಲ್ಡ್ ಕಲರಲ್ಲಿ ಪಲ್ಲು ಬಂದಿದೆ, ಗ್ರೀನ್ ಕಲರಲ್ಲಿ ಪ್ಲೇನ್ ಬ್ಲೌಸ್ ಬಂದಿದೆ. ಅದಕ್ಕೆ ಸಿಂಪಲಾಗಿ ವರ್ಕ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ದೇವರಿಗೆ ಇದೇ ಸೀರೆ ಉಡಿಸ್ಬೇಕಂತ ಅಂದ್ಕೊಂಡಿರೋದು ನಾನು.
ನಂಗೆ ತುಂಬ ಇಷ್ಟ ಆಯಿತು. ನನಗೆ ತುಂಬ ವರ್ಷಗಳಿಂದ ಗ್ರೀನ್ ಕಲರ್ ಸ್ಯಾರಿ ತೊಗೋಬೇಕಂತ ಮನಸ್ಸಲ್ಲಿತ್ತು. ನನ್ನ ಹತ್ರ ಈ ಕಲರ್ ಗ್ರೀನ್ ಇರಲಿಲ್ಲ. ಬ್ಲ್ಯಾಕ್ ಕಲರ್ ಸ್ಯಾರಿ ಮತ್ತು ಗ್ರೀನ್ ಕಲರ್ ಸ್ಯಾರಿ ಎರಡು 1120 ರೂಪಾಯಿ. 10,000 ಕೊಟ್ಟರು ಇದೇ ಡಿಸೈನಲ್ಲಿ ಸೀರೆ ಸಿಗುತ್ತೆ, 1120 ಕೊಟ್ಟರು ಇದೇ ಕಲರಲ್ಲಿ ಸೀರೆ ಸಿಗುತ್ತೆ. ಆದರೆ ನನಗೆ ಬ್ಲೌಸು ಮತ್ತು ಸೆರಗದು ಇಷ್ಟ ಆಗಲಿಲ್ಲ. ಪಿಂಕ್ ಕಲರ್ ಬಂದುಬಿಟ್ಟಿದೆ. ಬ್ಲೌಸ್ ಕೂಡ ವೈನ್ ಕಲರಲ್ಲೇ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಬಾರ್ಡ್ರು ಬಂದಿದೆ ಅಲ್ವಾ ವೈನ್ ಕಲರ್, ಅದೇ ಕಲರ್ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು. ಇದು ನೋಡಿದ ತಕ್ಷಣ ಇಷ್ಟ ಆಯಿತು. ಡಾರ್ಕ್ ಕಲರ್ ಅನಿಸ್ಬಹುದು, ಅದೇ ನನಗೆ ಚೆನ್ನಾಗಿ ಕಾಣುತ್ತೆ ಅಂತ ಅನಿಸ್ತು. ಬ್ಲೌಸ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಅನಿಸ್ತು. 310 ರೂಪಾಯಿ ಅಷ್ಟೇ, ಬಟ್ ಫುಲ್ಲು ಗ್ರ್ಯಾಂಡ್ ಆಗಿದೆ. ಒಂದು ಸಿಂಪಲಾಗಿ ಫಂಕ್ಷನ್ ಕೂಡ ಹಾಕ್ಕೊಂಡು ಹೋಗ್ಬೋದು ಅನ್ನಿಸ್ತು. ಹಾಗಾಗಿ ನೋಡಿದ ತಕ್ಷಣ ಇಷ್ಟ ಆಯಿತು ಅಂತ ತೊಗೊಂಡೆ. ಸೀರೆಗಳೇನೋ ತೊಗೊಂಡ್ಬಿಟ್ಟಿದ್ದೀನಿ. ಇವಾಗ ಇದಕ್ಕೆಲ್ಲ ದುಡ್ಡು ಕೊಟ್ಟು ಹೊಲಿಸೋದಕ್ಕೆ ಒಂದಷ್ಟು ದುಡ್ಡು ಆಗುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಶಾಪಿಂಗ್ ಎಲ್ಲ ಆಯಿತಾ, ಹೇಗಿತ್ತು, ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ಸೀರಿಯಲ್ ಯಾವ ಸೀರೆ ಇಷ್ಟ ಆಯಿತು ಅನ್ನೋದನ್ನು ತಿಳಿಸಿ.